ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಡೇ 3 ಆಫ್ 21 ಡೇಸ್ ಟ್ಯಾರೋ ರೀಡಿಂಗ್. ಇದು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರುತ್ತೆ. ನಿಮ್ಮ ರಿಲೇಷನ್ಶಿಪ್ಗೋಸ್ಕರ ಗೈಡೆನ್ಸ್ ಆ್ಯಂಡ್ ಟ್ಯಾರೋ ರೀಡಿಂಗಲ್ಲಿ ಆನ್ಸರ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಪ್ರೀವಿಯಸ್ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ 21 ಡೇಸ್ವರೆಗೂ ನಾನು ಈ ಒಂದು ಡೈಲಿ ಗೈಡೆನ್ಸನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಈ ಗೈಡೆನ್ಸ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಆವಾಗಿಂದ 24 ಅವರ್ಸ್ ಒಳಗೆ, ಅಂದರೆ 24 ಅವರ್ಸ್ವರೆಗೂ ವ್ಯಾಲಿಡ್ ಇರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆಗುವಂಥ ಹೈ ಚಾನ್ಸಸ್ ಇರುತ್ತೆ. ಸೊ ವೀಡಿಯೋನ ಎಂಡ್ವರೆಗೂ ನೋಡಿ, ಬಿಕಾಸ್ ಇದೊಂದು ಜನರಲ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಜೊತೆಗೆ ಎಲ್ಲ ಮೆಸೇಜಸ್ ರೆಸನೇಟ್ ಆಗಬೇಕಂತ ಇಲ್ಲ. ಖಂಡಿತವಾಗ್ಲೂ ಕೆಲವೊಬ್ಬರಿಗೆ ಕೆಲವೊಂದು ಮೆಸೇಜಸ್ ರೆಸನೇಟ್ ಆಗೇ ಆಗುತ್ತೆ. ಸೊ ದಟ್ಸ್ ವೈ ಎಂಡ್ವರೆಗೂ ವೀಡಿಯೋನ ನೋಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಸೊ ಐ ಹೋಪ್ ಎಲ್ಲ ಕ್ಲಿಯರ್ ಅನ್ಕೋತೀನಿ. ಇನ್ ಕೇಸ್ ಈ ಎನರ್ಜೈಸ್ಡ್ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ನಿಮಗೆ ಬೇಕಿದ್ರೂ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಕಸ್ಟಮೈಸೇಷನ್ ಮಾಡಿಸ್ಕೋಬೋದು. ಸೊ ನಿಮಗೆ ಯಾವ ವಿಚಾರಕ್ಕೆ ಬ್ರೇಸ್ಲೆಟ್ಸ್ ಬೇಕಿರುತ್ತೆ ಅದನ್ನು ನಾನು ನಿಮ್ಮ ಏನು ಸಿಚುವೇಶನ್ ತಕ್ಕಂತೆ ನಾನು ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಬ್ರೇಸ್ಲೆಟ್ ಮಾಡಿ ನಿಮಗೆ ಕೊಡ್ತೀನಿ. ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಅದು ಎನರ್ಜೈಸ್ಡ್ ಆಗಿರುತ್ತೆ. ಆ್ಯಂಡ್ ಟ್ಯಾರೋ ಕೋರ್ಸಸ್ ಓಪನ್ ಇದೆ. ಟ್ಯಾರೋ ಕೋರ್ಸ್ ಯಾರಾದರೂ ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಹೀಲಿಂಗ್ ಸೆಷನ್ಸ್ ಆಲ್ಸೋ ಅವೈಲಬಲ್ ಇದೆ. ಓಕೆನಾ? ಐ ಹೋಪ್ ಎಲ್ಲ ಕ್ಲಿಯರ್ ಇದೆ. ಸೊ ತಡ ಮಾಡೋದು ಬೇಡ, ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಚೆಕ್ ನಿಮಗೆ ಇವತ್ತಿನ ರಿಲೇಷನ್ಶಿಪ್ ಗೈಡೆನ್ಸ್ ಏನಿದೆ ಅಂತ. ಲೆಟ್ಸ್ ಸಿ. ಓಕೆ, ಸೊ ವಾಂಡ್ಸ್, ದ ಹರ್ಮಿಟ್, ಆ್ಯಂಡ್ ದಿಸ್ ಒನ್ 10 of Wands. ಓಕೆ, ಸೊ ಇಲ್ಲಿ 2 ವ್ಯಾಂಡ್ಸ್ ಕಾರ್ಡ್ ಬರ್ತಾ ಇದೆ. ಆ್ಯಂಡ್ ಹರ್ಮಿಟ್ ಕಾರ್ಡನ್ನು ವ್ಯಾಂಡ್ ಕಾರ್ಡ್ ಇದೆ. ಮೇ ಬಿ ಇಲ್ಲಿ ತುಂಬ ಜೆನ್ಯೂನ್ ಆಗಿ ಈ ವ್ಯಕ್ತಿನ ನೀವು ಪ್ರೀತಿಸಿದ್ರಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಏಜ್ ಗ್ಯಾಪ್ ಕಾಣಿಸ್ತಾ ಇದೆ ನನಗೆ. ನಿಮಗಿಂತ ತುಂಬ ಎಲ್ಡರ್ ಇರ್ಬೋದು ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ. ಇಲ್ಲಿ ಜೆಂಡರ್ ಮ್ಯಾಟರ್ ಆಗಲ್ಲ. ನೀವು ಹುಡುಗ ವಿಡಿಯೋ ನೋಡ್ತಾ ಇದ್ದರೆ ಹುಡುಗಿ ಅಂತ ತೊಗೊಳ್ಳಿ, ನೀವು ಹುಡುಗಿ ವಿಡಿಯೋ ನೋಡ್ತಾ ಇದ್ದರೆ ಹುಡುಗ ಅಂತ ತೊಗೊಳ್ಳಿ, ವೈಸ್ ವರ್ಸ. ಐ ಹೋಪ್ ಇಟ್ಸ್ ಕ್ಲಿಯರ್. ಸೊ ಏಜ್ ಗ್ಯಾಪ್ ಇದೆ ಖಂಡಿತವಾಗ್ಲೂ. ನಿಮಗಿಂತ ದೊಡ್ಡವರಿದ್ದಾರೆ. ಆ್ಯಂಡ್ ಏಜ್ ಆಫ್ ವ್ಯಾಂಡ್ಸ್ ಇದೆ. ಸೊ ಈ ಒಂದು ಪ್ರೀತಿ ಸಕ್ಸಸ್ ಆಗುತ್ತಾ ಅಂತ ಮೈಂಡಲ್ಲಿ ಇಟ್ಕೊಂಡಿದ್ರೆ, ತುಂಬ ಕನ್ಫ್ಯೂಷನ್ಸಲ್ಲಿ ಇದ್ದರೆ, ಅಯ್ಯೋ ಇದಾಗುತ್ತಾ ಇಲ್ವಾ, ಸುಮ್ಮನೆ ನಾನು ಏನು ಮಾಡ್ತಾಯಿದ್ದೀನಿ, ಟೈಮ್ ವೇಸ್ಟ್ ಮಾಡ್ತಿದ್ದೀನ ಅಂತ. ಸೊ ಏಜ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಟ್ರೂ ಫೀಲಿಂಗ್ಸ್ ಇದೆ. ಆ್ಯಂಡ್ ಆಲ್ಸೋ ಸಕ್ಸಸ್ ಅನ್ನೋದು ನೀವು ನೋಡ್ತೀರಾ. ಆ್ಯಂಡ್ 10 of Wands ಸಹ ಇಲ್ಲಿದೆ. ಮೇ ಬಿ ಇಲ್ಲಿ ನಿಮ್ಮ ಪಾರ್ಟ್ನರ್ ಬೇರೆಯವರ ಪ್ರಾಬ್ಲಮ್ಸನ್ನು ಇವ್ರ ತಲೆಗೆ ತುಂಬ ಹಾಕ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಕರೆಂಟ್ಲಿ ಅಷ್ಟು ಥಿಂಕ್ ಮಾಡ್ತಾ ಇಲ್ಲ. ಅವ್ರಿಗೆ ಬೇರೆ ಇರೋವಂಥ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆನೇ ಅವರು ಜಾಸ್ತಿ ಯೋಚನೆ ಮಾಡ್ತಾಯಿದ್ದಾರೆ. ಅಥವಾ ಅವ್ರ ಫ್ಯಾಮಿಲಿ ಕಡೆ ತುಂಬ ಟೈಮ್ ಕೊಡೋದು, ಅಥವಾ ಇನ್ನೊಬ್ಬರಿಗೆ ಟೈಮ್ ಕೊಡೋದು, ಅಥವಾ ಬೇರೆಯವರ ಕಷ್ಟಕ್ಕೆ ಇವರಿಂದ ಏನು ಹೆಲ್ಪ್ ಆಗುತ್ತೆ ಅದನ್ನು ಮಾಡೋದು, ಈ ಥರ ತುಂಬ ಇವರ ಟೈಮನ್ನು ಆ ಕಡೆ ಕೊಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಆ್ಯಂಡ್ ಆಲ್ಸೋ ಈ ಪರ್ಸನ್ ಏನೋ ಹುಡುಕ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಒಂದು ಪರ್ಪಸ್ ಏನು, ಅಥವಾ ಅವ್ರ ಲೈಫಲ್ಲಿ ಏನು ಮಾಡಿದ್ರೆ ಅವ್ರು ಚೆನ್ನಾಗಿರ್ತಾರೆ, ಅದ್ರ ಬಗ್ಗೆನೂ ಅವ್ರಿಗೆ ತುಂಬ ಕ್ವಶನ್ಸ್ ಇದೆ. ಅದನ್ನು ಅವರು ಹುಡ್ಕೋ ಪ್ರಯತ್ನದಲ್ಲಿದ್ದಾರೆ. ಅದಕ್ಕಾಗಿ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಅವ್ರು ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಲೂ ಹೇಳ್ಬೋದು. ಆ್ಯಂಡ್ ದ ಹ್ಯಾಂಗ್ಡ್ ಮ್ಯಾನ್ ಇದೆ. ಮೇ ಬಿ ಇಲ್ಲಿ ಯು ಆರ್ ಆಸ್ಕಿಂಗ್ ಫಾರ್ ಅ ಕಮಿಟ್ಮೆಂಟ್. ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ಗೆ ನೀವು ಕೇಳ್ತಾ ಇರ್ಬೋದು ತುಂಬ, ಬಟ್ ಪೋಸ್ಟ್ಪೋನ್ ನೋಡ್ತಾ ಇದ್ದೀರಾ. ಸೊ ಸದ್ಯದ ಮಟ್ಟಿಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ನಿಮ್ಗೆ ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ, ಇವರು ಇರುವಂಥ ಸರೌಂಡಿಂಗ್ಸ್ ಅಷ್ಟು ಚೆನ್ನಾಗಿಲ್ಲ. ನಾಟ್ ಇನ್ ಅ ಗುಡ್ ಸರೌಂಡಿಂಗ್ಸ್ ಅಂತ ಹೇಳ್ಬೋದು. ಇವ್ರ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳಿಂದ ತುಂಬ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ ಅಂತಲೂ ಇಲ್ಲಿ ನಿಮಗೆ ಬರ್ತಾ ಇರೋವಂಥ ಗೈಡೆನ್ಸ್. ಬಟ್ ದ ಏಸ್ ಆಫ್ ಕಪ್ಸ್ ಇದೆ. ಒಂದು ಪ್ಯೂರಿಟಿ ಇದೆ ಅಂತ ಹೇಳ್ಬೋದು. ಇವರ ಪ್ರೀತಿಯಲ್ಲಿ ಒಂದು ಪ್ಯೂರಿಟಿ ಇದೆ. ಆ್ಯಂಡ್ ತುಂಬ ಜೆನ್ಯೂನಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು. ನೀವು ಅಷ್ಟೇ ತುಂಬ ಜೆನ್ಯೂನಾಗಿ ಈ ಪರ್ಸನ್ನ ಪ್ರೀತಿ ಮಾಡಿದ್ರಿ ಅಂತ ಹೇಳ್ಬೋದು. ಏಸ್ ಆಫ್ ಕಪ್ಸ್ ಇಲ್ಲಿರೋದ್ರಿಂದ ವಿತಿನ್ 1 month ನಿಮಗೆ ಕಮಿಟ್ಮೆಂಟ್, ಅಥವಾ ಈ ಒಂದು 1 month ಅಂದರೆ ಸೆಪ್ಟೆಂಬರಲ್ಲಿ ನಿಮಗೆ
ದೆರ್ ಇಸ್ ಅ ಲಾಟ್ ಆಫ್ ಚೇಂಜಸ್ ಇನ್ ಯುವರ್ ರಿಲೇಷನ್ಶಿಪ್. ತುಂಬ ಚೇಂಜಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಏಸ್ ಆಫ್ ಕಪ್ಸ್ ಇಲ್ಲಿ ನ್ಯೂ ಬಿಗಿನಿಂಗ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಏಸ್ ಆಫ್ ಕಪ್ಸ್ ಬಂದಿದೆ ಆ್ಯಂಡ್ ಆಲ್ಸೋ ಏಸ್ ಆಫ್ ವ್ಯಾಂಡ್ ಸಹ ಬಂದಿದೆ. ಸೊ ಎರಡೂ ಒಂದು ಸಕ್ಸಸ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್. ಇವ್ರಿಗೆ ನೀವು ವೆಯ್ಟ್ ಮಾಡ್ಬೋದು ಡೆಫಿನೆಟ್ಲಿ. ಆ್ಯಂಡ್ ಆಲ್ಸೋ ಗೋ ವಿತ್ ದ ಫ್ಲೋ. ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಈ ಪರ್ಸನ್ ಇರೋವಂಥ ಸಿಚುವೇಷನಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳ್ತೀನಿ. ಬಿಕಾಸ್ ನೀವೆಷ್ಟು ಕಡಿಮೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಷ್ಟೇ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಖುಷಿಯಾಗಿರ್ತೀರಾ ಅಂತಲೂ ಹೇಳ್ಬೋದು. ಸೊ ನೋಡೋಣ ನೆಕ್ಸ್ಟ್ ಏನು ಬರುತ್ತೆ ಅಂತ. ದ ಟವರ್ ಕಾರ್ಡ್ ಇದೆ. ಸೊ ಇದು ಒಂದು ವಾರ್ನಿಂಗ್ ಕಾರ್ಡ್ ಅಂತ ಹೇಳ್ಬೋದು ನಿಮಗೆ. ನಾಟ್ ಏನೋ ಒಂದು ಆನ್ಸರ್ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಬಟ್ ಒಂದು ವಾರ್ನಿಂಗ್ ಅಂತ ಹೇಳ್ಬೋದು. ವಾರ್ನಿಂಗ್ ಅಂತ ಅಂದರೆ ಕಾಷನ್ ಅಂತ ತಗೊಳ್ಳಿ. ಬಿಕಾಸ್ ಇದು ಟ್ಯಾರೋ ಕಡೆಯಿಂದ ನಿಮಗೆ ಬರ್ತಾ ಇರೋಂಥ ಮೆಸೇಜ್. ಸೊ ಕಮ್ಯುನಿಕೇಷನ್, ನೀವೇನಾದರೂ ತುಂಬ ಲಾಂಗ್ ಕಾನ್ವರ್ಸೇಷನ್ಸ್ನ ಈ ಒಂದು ಸದ್ಯದ ಮಟ್ಟಿಗೆ, ಅಂದರೆ ಆಗಸ್ಟ್ 27 ಅಲ್ವಾ ಇವತ್ತು, ಆಗಸ್ಟ್ 27 ಅಂತ ಅಂದರೆ ಟಿಲ್ ಸೆಪ್ಟೆಂಬರ್ ಒಂದು 2-3 ವೀಕ್ಸ್ವರೆಗೂ ಯಾವುದೇ ರೀತಿ ನೀವು ಲಾಂಗ್ ಕನ್ವರ್ಸೇಷನ್ಸ್ನ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಾಡಬೇಡಿ. ಬಿಕಾಸ್ ನೀವು ಲಾಂಗ್ ಕನ್ವರ್ಸೇಷನ್ಸ್ ಮಾಡಿದ್ರಿ ಅಥವಾ ತುಂಬ ಹೆಚ್ಚೊತ್ತು ನೀವು ಇವ್ರ ಜೊತೆ ಮಾತಾಡ್ತಾ ಇದ್ದೀರಾ ಅಂತ ಅಂದರೆ ಮೇ ಬಿ ಅಲ್ಲಿ ಕೆಲವೊಂದು ಸಣ್ಣ ಸಣ್ಣ ವಿಚಾರಕ್ಕೇ ತುಂಬ ಬೆಂಕಿ ಎತ್ಕೊಳ್ಳೋ ಥರ ಒಂದು ಜಗಳ ಆಗುವಂಥದ್ದಿದೆ. ಆ್ಯಂಡ್ ಬ್ರೇಕಪ್ ಆಗುವಂಥ ಒಂದು ಸ್ಟ್ರಾಂಗಾಗಿ ಬ್ರೇಕಪ್ ಆಗುವಂಥದ್ದು ನೀವೇ ತಂದ್ಕೊಂಡ್ಬಿಡ್ತೀರ. ಸೊ ನಿಮ್ಮ ಕಮ್ಯುನಿಕೇಷನ್ ಮೇಲೆ ನೀವು ಗಮನ ಇಡಬೇಕಾಗತ್ತೆ. ಸೊ ಆದಷ್ಟು ಕಮ್ಯುನಿಕೇಷನ್ನ ಅವಾಯ್ಡ್ ಮಾಡಿ ನಿಮ್ಮ ಪರ್ಸನ್ ಜೊತೆಗೆ. ಅವಾಯ್ಡ್ ಮಾಡಿ ಅಂತಂದರೆ ತುಂಬ ಅವಾಯ್ಡ್ ಮಾಡಿಬಿಡೋದು, ಅವ್ರ ಜೊತೆ ಮಾತು ಅಥವಾ ಇನ್ನೊಂದೇನೋ ಹೇಳೋದು, ಅವ್ರಿಗೆ ಹರ್ಟ್ ಮಾಡೋದು ಅಲ್ಲ. ಸೊ ಬ್ಯಾಲೆನ್ಸ್ಡಾಗಿ ಇರಬೇಕು. ಅವ್ರ ಹತ್ರ ಏನು ಮಾತಾಡ್ತೀರಾ ಅದೆಲ್ಲವೂ ಬ್ಯಾಲೆನ್ಸ್ಡಾಗಿ ಇರಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಒಂದು 40 ಮಿನಿಟ್ಸ್ ಮಾತಾಡೋದು, 1 ಅವರ್ ಮಾತಾಡೋದು, ಈ ಥರ ಲಾಂಗ್ ಕಾನ್ವರ್ಸೇಷನ್ಸ್ ಮಾಡಲೇಬೇಡಿ. ಸೊ ಜಸ್ಟ್ ಅವರು ದಿನ ಹೇಗಿತ್ತು, ಅವ್ರು ಏನು ಮಾಡಿದರು ಇಷ್ಟನ್ನ ಕೇಳಿಕೊಂಡು, ಅವ್ರೇನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಸುಮ್ಮನೆ ಇರಿ ಅಂತ ಹೇಳ್ತೀನಿ. ಬಿಕಾಸ್ ನೀವಲ್ಲಿ ಏನೋ ಒಂದು ಕ್ವಶನ್ಸ್ ಮಾಡೋಕ್ಕೆ ಹೋಗ್ತೀರಾ, ಆ ಕ್ವಶನ್ಸ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಈ ಒಂದು ಸಿಚುವೇಷನಲ್ಲಿ ನಿಮ್ಮ ಪಾರ್ಟ್ನರ್ನ ಅರ್ಥ ಮಾಡ್ಕೊಳ್ಳೋವಂಥವ್ರು ಬೇಕಿದ್ದಾರೆ. ಅವ್ರನ್ನ ಜಡ್ಜ್ ಮಾಡೋ ಅಂಥವ್ರು ಅವ್ರಿಗೆ ಸದ್ಯದ ಮಟ್ಟಿಗೆ ಬೇಡ. ಬಿಕಾಸ್ ಅವ್ರ ಸರೌಂಡಿಂಗ್ಸಲ್ಲಿ ಆಲ್ರೆಡಿ ಅವ್ರನ್ನ ತುಂಬ ಜಡ್ಜ್ ಮಾಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ನೀವೂ ಇಲ್ಲಿ ಜಡ್ಜ್ ಮಾಡಬೇಡಿ. ಸೊ ಬಿ ಹ್ಯಾಪಿ ವಿತ್ ಹಿಮ್ ಆರ್ ಅವ್ರ ಜೊತೆ ತುಂಬ ಖುಷಿಯಾಗಿರಿ. ಆದಷ್ಟು ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ 2 ಆಫ್ ಕಪ್ಸ್ ಇದೆ. ವಿತಿನ್ 1 to 2 months ನೀವಿಲ್ಲಿ ಕಮಿಟ್ಮೆಂಟನ್ನು ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನ್ಯೂ ಹೋಮ್ ಈಸ್ ಕಮಿಂಗ್ ಅಂತಲೂ ಹೇಳ್ಬೋದು. ಇಲ್ಲಾದ್ರೂ ಮನೆ ಕಟ್ಟಿಸ್ತಾ ಇದ್ರೆ ಅದು ತುಂಬ ಚೆನ್ನಾಗಿ ಆಗಿಬರುತ್ತೆ. ಆ್ಯಂಡ್ ತುಂಬ ಒಳ್ಳೊಳ್ಳೆ ಚೇಂಜಸ್ ಆಗ್ತಾ ಹೋಗುತ್ತೆ. ಜಸ್ಟ್ ನೀವಿಲ್ಲಿ ಗಮನ ಕೊಡಬೇಕಾಗಿರೋದು ನಿಮ್ಮ ಕಮ್ಯುನಿಕೇಷನ್ ವೈಸ್, ನೀವೇನು ಕಮ್ಯುನಿಕೇಟ್ ಮಾಡ್ತೀರಾ ಅದ್ರ ಮೇಲೆ ಗಮನ ಇರಲಿ. ಸೊ ಇದಾಗಿತ್ತು. ಆ್ಯಂಡ್ ಆಲ್ಸೋ ಕೆಲವೊಬ್ಬರಿಗೆ ಏನು ಆಕ್ಸಿಡೆಂಟ್ ಅನ್ನೋದಕ್ಕಿಂತ ಹುಷಾರಾಗಿರಿ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ. ಸೊ ದ ಟವರ್ ಕಾರ್ಡ್ ಅದನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ. ಐ ಡೋಂಟ್ ನೋ, ಆ ಒಂದು ಎನರ್ಜಿ ಸಹ ಇಲ್ಲಿ ಫೀಲ್ ಆಗ್ತಾಯಿದೆ. ಆದಷ್ಟು ನಿಮ್ಮ ಹೆಲ್ತ್ ಕಡೆ, ನಿಮ್ಮ ಟ್ರಾವೆಲಿಂಗ್ ಕಡೆ ಜವಾಬ್ದಾರಿಯಿಂದ ಡಿಸಿಷನ್ಸ್ನ ತೊಗೊಳ್ಳಿ. ಎಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂತಂದರೆ 2 ಆಫ್ ಕಪ್ಸ್ ಇದೆ. ಏಂಜಲ್ ಬ್ಲೆಸ್ಸಿಂಗ್ ಸಹ ನಿಮಗೆ ಇದೆ ಅಂತಲೂ ಹೇಳ್ತೀನಿ. ವಿತಿನ್ 2 months, 1 to 2 months ಡೆಫಿನೆಟ್ಲಿ ಸೆಪ್ಟೆಂಬರ್ ಒಳಗೆ ನಿಮಗೆ ನಿಮ್ಮ ಪಾರ್ಟ್ನರ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ಕಮಿಟ್ಮೆಂಟ್ ಸಹ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಫಾರ್ ಪರ್ಸ್ನಲ್ ರೀಡಿಂಗ್ಸ್ ಡಿಸ್ಪ್ಲೇ ಆಗ್ತಾ ಇರೋಂಥ ನಮಗೆ ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಆಲ್.